ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಜಟ್ಲಾಗಿದೆ, ನಿದ್ದೆ ಆಗ್ತಾ ಇಲ್ಲ, ತುಂಬಾ ಬ್ಯುಸಿ ಇದೆ ಶೆಡ್ಯೂಲ್. ಹೇಗಿದೆ ಅಂತಂದರೆ ದಿನಕ್ಕೆ 3 ತಾಸು ಅಷ್ಟು ನಿದ್ದೆ ಮಾಡೋಕ್ಕಾಗೋದು, 3 ಗಂಟೆ. ಯಾಕೆಂತಂದರೆ ನಮಗೆ ಬೆಳಗ್ಗೆಲ್ಲ ನಾವು ಶಾಪಿಂಗ್ ಹೋಗೋವಂಥದ್ದು, ಆಮೇಲೆ ತುಂಬ ಬ್ಯುಸಿ ಇದ್ದೀವಿ, ಮನೆ ತುಂಬ ಜನ ಇದ್ದಾರೆ, ಮಲ್ಗೋಕ್ಕಾಗೋದಿಲ್ಲ. ಚರಿ ಮಾತ್ರ ಆ ಥರ ಆಗ್ತಾ ಇಲ್ಲ. ಚರಿಗೆ ಜಟ್ಲಾಗಿದೆ, ಬಟ್ ಅವಳು ರಾತ್ರಿ ಎಲ್ಲ ಎದಿರ್ತಾಳೆ, ಬೆಳಗ್ಗೆ ಮಲಗ್ತಾಳೆ, ಈ ಥರ ಆಗ್ತಾ ಇದೆ. ನನಗೆ ಸುಸ್ತು ಅನ್ನಿಸ್ತಾ ಇಲ್ಲ, ಬಟ್ ಸ್ವಲ್ಪ ಆ ನಿದ್ದೆ ಇಲ್ಲದೆ ಇಲ್ಲ, ಸ್ವಲ್ಪ ತಲೆನೋವು ಈ ಥರದ್ದೆಲ್ಲ ಬರ್ತಾ ಇದೆ. ಇಟ್ಸ್ ಓಕೆ. ಆ್ಯಂಡ್ ಮದುವೆ ತುಂಬ ಹತ್ತಿರ ಬಂದಿರೋ ಕಾರಣ ನಾವು ಇಷ್ಟು ಬ್ಯುಸಿ ಇರಲೇಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯ ನಾನು ಹೇಳಿಲ್ಲ ನಿಮ್ಮ ಯಾರ ಜೊತೆನೂ. ಸೊ ಯಾರ್ದು ಮದುವೆ ಯಾರ್ದು ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನ್ನ ಹಸ್ಬೆಂಡ್ಗೆ 2 ತಮ್ಮಂದ್ರಿದ್ದಾರೆ. ಇಬ್ಬರು ತಮ್ಮಂದ್ರಲ್ಲಿ ಮಧ್ಯದವ್ರದ್ದು ಮದುವೆ ಇದೆ. 2ನೇ ಮೈದ್ನ, ನನಗೆ ಮೊದಲನೇ ಮೈದ್ನ, ಅವರಿಗೆ ಫಸ್ಟ್ನೇ ತಮ್ಮ. ಎಸ್, ಮಧ್ಯದವರು. ಸೊ ಅವ್ರದ್ದು ಮದುವೆ ಇದೆ. ಅವ್ರದ್ದು ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಾವು ಅಲ್ಲಿಂದ ಬಂದಿರೋವಂಥದ್ದು. ಹಾಗೆ ಇನ್ಮೇಲೆಲ್ಲ ಮದುವೆ ವ್ಲಾಗ್ಸ್ಗಳು ಒಂದೊಂದಾಗಿ ಬರ್ತಿರ್ತವೆ. ನೀವೆಲ್ಲ ಎಕ್ಸೈಟೆಡ್ ಆಗಿದ್ದೀರಿ ಅಂತ ನಂಗೆ ಗೊತ್ತು. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿದ್ರೆ ನಾನು ಯಾವಾಗೆಲ್ಲ ವಿಡಿಯೋ ಹಾಕ್ತೀನಿ ನಿಮ್ಗೆ ಅವಾಗ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಿಡಿಯೋನ ನೋಡಬಹುದು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನ್ನ ಫಾಲೋ ಮಾಡಬೇಕು ಅಂತ ಇದ್ದರೆ ಸ್ನೇಹಲೋಕ ಕನ್ನಡ ಬ್ಲಾಗ್ಸ್ USA ಅಂತಲೇ ನನ್ನ ಇನ್ಸ್ಟಾಗ್ರಾಮ್ ID ಕೂಡ. ಸೊ ಅಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಇವತ್ತಿನ ವ್ಲಾಗು ತುಂಬಾ ಚೆನ್ನಾಗಿದೆ, ಎಲ್ಲ ಒಂಥರ ಮಿಕ್ಸ್ ಇದೆ ಅಂತ ಹೇಳಬಹುದು. ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಎಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಏನು ಮಾಡ್ತಿದ್ದೆ 4 ಗಂಟೆಗೆ ರಾತ್ರಿ? ಇಟ್ಸ್ ಟೈಮ್ ಟು ಸ್ಲೀಪ್ ಇನ್ ಇಂಡಿಯಾ. ಚರಿ ಅಜ್ಜಿ ಪಾಪ ನಿದ್ದೆನೇ ಇಲ್ಲ ಬಮ್ಮ. ಪಪ್ಪ ಆಟ ಆಡುತ್ತೆ ಬಾ, ಬಾ ಪಪ್ಪ ಆಟ ಆಡುತ್ತೆ ಬಾ ನಿನ್ ಜೊತೆ. ನೋ ಯು ಶುಡ್ ನಾಟ್ ಡಿಸ್ಟರ್ಬ್ ಅಜ್ಜಿ. ಕಮ್ ಆನ್ ಚರಿ, ಲೆಟ್ಸ್ ಗೋ. ಬಾ ಕಂದ. ನಮಗೆ ಜಟ್ಲಾಗಿರೋ ಕಾರಣ ಚರಿ ಹೋಲ್ ನೈಟ್ ಎದ್ದಿರ್ತಿದ್ಲು. ಲೈಕ್ ಕರೆಕ್ಟ್ ಮಿಡ್ ನೈಟ್ ಎಚ್ಚರ ಆಗ್ಬಿಡ್ತಿತ್ತು ಅವಳಿಗೆ. ಸೊ ಫುಲ್ ಆ್ಯಕ್ಟಿವ್ ಆಗ್ತಿದ್ಲು. ನಮ್ಮ ಅಮ್ಮಂಗೆ ಫುಲ್ ನನ್ನ ಜೊತೆ ಆಟ ಆಡು, ನಮ್ಮ ಅಮ್ಮನ ಜೊತೆನೇ ಇರೋಳು. ನಮ್ಮ ಅಮ್ಮ ಪಾಪ ಬೆಳಗ್ಗೆಲ್ಲ ಕೆಲಸ ಮಾಡಬೇಕು ಮತ್ತು ರಾತ್ರಿ ಅವಳ ಜೊತೆನೂ ಆಟ ಆಡಬೇಕು. ಸೊ ನಿದ್ದೆನೇ ಆಗ್ತಿರಲಿಲ್ಲ ನಮ್ಮ ಮಮ್ಮಿಗೆ. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಬಂದು ನಮ್ಮ ರೂಮಲ್ಲಿ ಅವಳ ಜೊತೆ ಆಟ ಆಡಿಕೊಂಡು ಹಾಗೆ ಒಂದು ಸ್ವಲ್ಪ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬಂದು ನಿಮ್ಗೆ ಲಾಸ್ಟ್ ಬ್ಲಾಗಲ್ಲೇ ತೋರಿಸಿದ್ದೆ, ಅವಲಕ್ಕಿ ಮತ್ತು ಸಮ್ಮ ತಿಂಡಿಗಳನ್ನು ಮಾಡಿಟ್ಟಿರ್ತಾರೆ ನಮ್ಮಮ್ಮ. ಸೊ ಅದನ್ನು ನಾವು ರಾತ್ರಿ ಡೆಫಿನೆಟ್ಲಿ ಹೊಟ್ಟೆ ಹಸಿಯುತ್ತೆ ಅಂತ ಸೊ ಅದನ್ನು ತೊಗೊಂಬಂದು ತಿಂತಾಯಿದ್ವಿ. ಸೊ ಬೆಳಗ್ಗೆ ಎಲ್ಲರೂ ಎದ್ಮೇಲೆ ನಮ್ಮ ಮಮ್ಮಿ ಬಾಲ ಅಂತ ಹೇಳ್ಬೋದು, ಅವ್ರು ಹಿಂದೆನೇ ಇರ್ತಾಳೆ ಚರಿ. ಸೊ ಅವರು ರಂಗೋಲಿ ಹಾಕೋದು, ಬಾಗಿಲು ತೊಳೆಯೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಅವಳೂ ರಂಗೋಲಿ ಹಾಕೋದು, ನಾನು ಹೆಲ್ಪ್ ಮಾಡ್ತೀನಿ ಅಜ್ಜಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಹಿಂಗೆ ಇರ್ಕೋಬೇಕಂತೆ, ಬ್ರಷ್ ಮಾಡ್ಬೇಕಂತೆ, ಆಮೇಲೆ ಹಿಂಗೆ ಮಾಡ್ಬೇಕಂತೆ. ನನಗೆ ಬರಲ್ಲ ಹೇಳ್ಬೇಕು. ಆಮೇಲೆ ಇನ್ನೊಂದು ಹಿಂಗೆ ಇರ್ಕೋಬೇಕಂತೆ, 2 ಕಣ್ಣು ಜಾಯಿನ್ ಮಾಡ್ಬೇಕಂತೆ, 3 ಆಮೇಲೆ ಸ್ಟ್ರೆಚ್ ಮಾಡ್ಬೇಕಂತೆ. ಬೆಳಗ್ಗೆ ಎದ್ದಾಗ ಮಾಡ್ತಾವಲ್ಲ ಅಲ್ಲಿ ಏನು ಹೇಳ್ತಾ ಇದ್ರು ನಮ್ಮ ಅಪ್ಪಾಜಿ ಅಂತಂದರೆ, ನಮ್ಮ ಅಪ್ಪಾಜಿಗೆ ಸ್ನ್ಯಾಪ್ ಮಾಡ್ದಂಗೆ ಚಿಟಿಕೆ ಹೊಡೆಯೋದು ಹೇಳ್ಕೊಟ್ಟಿದ್ದಾಳಂತೆ, ಮತ್ತು 2 ಕೈಯಿಂದ ಹಾರ್ಟ್ ಮಾಡೋದು ಹೇಳ್ಕೊಟ್ಟಿದ್ದಾಳಂತೆ ಚರಿ. ಸೊ ಬೆಳಗಿನ ತಿಂಡಿಗೆ
ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಡ್ಲಿ ಸಾಂಬಾರ್ ಚಟ್ನಿ ಮತ್ತು ವಡೆ ಮಾಡಿದ್ದಾರೆ. ಯಮ್ಮಿ 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 ವಡೆ ಮಾತ್ರ ಅಮೇಝಿಂಗ್ ಆಗಿತ್ತು. ನಾವೆಲ್ಲ ರೆಡಿಯಾಗಿದ್ದೀವಿ ಮತ್ತೆ ಶಾಪಿಂಗ್ ಹೋಗೋಕ್ಕೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಶಾಪಿಂಗು. ಇವತ್ತಿನ ದಿನ ಪೂರ್ತಿ ದಿನ ಮದುವೆ ಹುಡುಗನ ಶಾಪಿಂಗು. ಸೊ ಶೇರ್ವಾನಿ ಆಗಿರ್ಬೋದು, ರೇಷ್ಮೆ ಪಂಚೆ, ರೇಷ್ಮೆ ಶಲ್ಲೆ, ಮತ್ತು ಮದುವೆಗೆ ಏನೇನೆಲ್ಲ ಬೇಕಲ್ಲ ಶರ್ಟ್ ಪ್ಯಾಂಟ್ಸ್ ಈ ಥರದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಸೊ ಅದನ್ನು ನಾನು ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಈ ಥರ ಸೂಟು ಬ್ಲೇಸರ್ಸ್ ಎಲ್ಲ ಯೂಶ್ವಲಿ ಹುಡುಗರದ್ದು ಏನು ಶಾಪಿಂಗ್ ಇರುತ್ತಲ್ಲ, ಸೊ ಅದೆಲ್ಲ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಒಂದು ದಿನ ಪೂರ್ತಿ ತಗೋತೋದು. ಸೊ ಬೆಳಗ್ಗೆ ನಾವು ತಿಂಡಿ ತಿಂದ್ಕೊಂಡು ಹೋದರೆ ರಾತ್ರಿ 10:30 ಆಯಿತು. ಸೊ ಮಧ್ಯಾಹ್ನದ ಊಟಕ್ಕೆ ಮಾತ್ರ ನಾವು ನಮ್ಮ ಮಮ್ಮಿಯ ಅಣ್ಣ ಅವ್ರ ಮನೆಗೆ ಬಂದಿದ್ವಿ. ಸೊ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಡುಗೆ ಹೋಳಿಗೆ ಊಟನ ಮಾಡಿಸ್ತಿದ್ರು. ಸೊ ಹಾಗಾಗಿ ಶಾಪಿಂಗ್ ಅರ್ಧ ಆಗಿತ್ತು. ಸೊ ಮತ್ತೆ ಬಂದು ಊಟ ಮಾಡಿಕೊಂಡು ಮತ್ತೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಯಾಕೆಂತಂದರೆ ಶಾಪಿಂಗ್ ಅಂತಂದರೆ ಒಂದು ಅಂಗಡಿ 2 ಅಂಗಡಿ ಎಲ್ಲ ತೊಗೊಳಕ್ಕಾಗೋದಿಲ್ಲ. ಸೊ ಸುಮಾರು ಅಂಗಡಿಗಳನ್ನು ಸುತ್ತಿ ತೊಗೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆ ಎಲೆಯಲ್ಲಿ ಊಟ, ಹಬ್ಬದ ಅಡುಗೆ, ಕೋಸಂಬರಿ ಪಲ್ಯ, ವಡೆ, ಹಪ್ಪಳ ಮತ್ತು ಹೋಳಿಗೆ, ಸೀಕರ್ಣಿ, ಚಿತ್ರಾನ್ನ ಎಲ್ಲನೂ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, ನಮ್ಮಮ್ಮ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಸುಮಾರು ವರ್ಷಗಳಾದಮೇಲೆ ಈ ಥರ ಊಟ ಮಾಡಿದ್ದು. ಬೇಡ ನನ್ನ ಕಂದ, ಸಂತೆಗೆ ಹೋಗಿ ಬರುತ್ತೇನೆ, ಬೆಣ್ಣೆ ಮಾರಿ ಬರುತ್ತೇನೆ, ಬೆಣ್ಣೆ ಬಿಸ್ಕೆಟ್ ತರ್ತೇನೆ, ಬೆಣ್ಣೆ ಮಾರಿ ಬರುತ್ತೇನೆ, ಬೆಣ್ಣೆ ಬಿಸ್ಕಿಟ್ ತರುತ್ತೇನೆ. ಮರಕ್ಕ ಮೊಸರು ಆಗ ಅದನ್ನೇನು ವಿಡಿಯೋ ಮಾಡ್ಕೊತೀವ. ಬೇಡ 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 ಫೋಟೋ ಅಷ್ಟೆ. ಇದು ಬಂದು ಮೂರನೇ ದಿನನೂ ಶಾಪಿಂಗ್ ಹೋಗ್ತಾ ಇದ್ದೀವಿ. ಕಂಟಿನ್ಯೂಸ್ 3 days. ಫಸ್ಟ್ನೇ ದಿನ ನೀವು ನೋಡಿದ್ದೀರಿ, ಸೆಕೆಂಡ್ನೇ ದಿನ ಮದುವೆ ಹುಡುಗನ ಶಾಪಿಂಗ್ ಆಯಿತು. ಸೊ ಮೂರನೇ ದಿನ ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ಡ್ರೆಸ್ ತಗೊಳಕ್ ಹೋಗ್ತಾ ಇರೋದು? ನನಗಲ್ಲ ಕುಸೆ, ನಿನಗೆ. ಹೌದು, ಚೆನ್ನಿಗೆ ಡ್ರೆಸ್ ತಗೊಳಕ್ ಹೋಗ್ತಾ ಇದೀವಿ. ಮದ್ವೆಗೆ ಯಾರ ಮದ್ವೆಗೆ ಹೇಳು, ನೀನ್ ಹೇಳ್ಬೇಕು. ಕೇಳಲ್ಲ ಅಜ್ಜಿಗೆ ಹೇಳು. ಮತ್ತೆ ಯಾರ ಮದ್ವೆ ಇದೆ ಇವಾಗ? ನೀನ್ ಹೇಳ್ಬೇಕು, ಗೊತ್ತಲ್ವಾ? ಗೊತ್ತಲ್ವಾ ನಿಂಗೆ? ಈ ಸಲ ಚರಿಗೆ ಡ್ರೆಸ್ಸು ಮತ್ತು ಇನ್ನೊಂದಿಷ್ಟು ಸೀರೆಗಳು ಬೇಕಿತ್ತು, ಅದಕ್ಕೆ ಹೋಗಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಪೈತಾನಿ ಸೀರೆ. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ, ಗೋಲ್ಡ್ ಹಾಗೆ ಡಾರ್ಕ್ ರಾಣಿ ಪಿಂಕ್ ಕಲರು. ತುಂಬಾ ಚೆನ್ನಾಗಿತ್ತು ಸೀರೆ. ಪೈತಾನಿ ಸೀರೆ ತುಂಬ ಜನಕ್ಕೆ ಇಷ್ಟ ಆಗತ್ತೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು ಡಾರ್ಕ್ ಒಂಥರ ಮಜಂತಾ ಕಲರ್ ವಿತ್ ರಾಯಲ್ ಬ್ಲೂ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಇದ್ರದ್ದು ತುಂಬ ಚೆನ್ನಾಗಿರುತ್ತೆ, ಉಟ್ಕೊಂಡಾಗ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಿಮಗೆ, ಸೊ ಅದರಲ್ಲಿ ಈ ಸೀರೆ ನಾವು ನೋಡಿದ್ವಿ, ಆರೆಂಜ್ ಮತ್ತು ಪಿಂಕ್. ನಂಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಗಿತ್ತು ಈ ಸೀರೆ. ಅದನ್ನು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಸೀರೆ ಇದೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಅದು ಐ ಲವ್ಡ್ ಇಟ್. ಆ್ಯಂಡ್ ನಮ್ಮ ಅತ್ತೆಗೆ ಇನ್ನೊಂದಿಷ್ಟು ಸೀರೆಗಳು ಕೊಡೋಕ್ಕೆ ಬೇಕಾಗಿತ್ತು. ಹಾಗಾಗಿ ನಾವು ಸಾಫ್ಟ್ ಸಿಲ್ಕಲ್ಲಿ ನೋಡ್ತಾ ಇದ್ದೀವಿ. ಸಾಫ್ಟ್ ಸಿಲ್ಕಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕಲರ್ ಕಾಂಬಿನೇಷನ್ಸ್ಗಳಿದ್ದಾವೆ. ಜಾಸ್ತಿ ಆರೆಂಜ್, ಬ್ಲೂ, ರೆಡ್, ಗ್ರೀನ್ ಈ ಕಾಂಬಿನೇಷನಲ್ಲಿ ಜಾಸ್ತಿ ಇತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಯಾವುದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅದನ್ನು ಚಾಯ್ಸ್ ಮಾಡೋಣ ಅಂತ. ಇಷ್ಟು ಚೆನ್ನಾಗಿದ್ದಾವಲ್ಲ ಸೀರೆಗಳು.
ನನಗಂತೂ ಎಷ್ಟು ಸೀರೆಗಳು ನೋಡಿದರೂ ಸಮಾಧಾನ ಆಗ್ತಾ ಇರಲಿಲ್ಲ. ಇನ್ನೂ ಚೆನ್ನಾಗಿರೋದು ನೋಡೋಣ, ಇನ್ನೂ ಚೆನ್ನಾಗಿರೋದು ನೋಡೋಣ, ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಮ್ಯಾಂಗೋ ಕಲರ್ ಸೀರೆ ಮತ್ತು ಗ್ರೀನ್ ರಿಚ್ ಬಾಟಲ್ ಗ್ರೀನ್ ಬಾರ್ಡರ್ ತುಂಬಾ ಇಷ್ಟ ಆಯಿತು. ಹಾಗೆ ಈ ಥರ ಸೀರೆಗಳು ಇದಕ್ಕೇನೋ ಒಂಥರ ನನಗೆ ಹೆಸರುಗಳು ಅಷ್ಟಾಗಿ ಗೊತ್ತಿಲ್ಲ, ಬಿಕಾಸ್ ಸೀರೆಗಳು ನನಗೆ ಜಾಸ್ತಿ ಉಡೋದಿಲ್ವಲ್ಲ. ಸೊ ಹಾಗಾಗಿ ಕಲರ್ ಕಾಂಬಿನೇಷನ್ಗಳು ಹಾಗೆ ಪ್ಯೂರಿಟಿ ಇದೆಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಆರಿಸೋದು ಅಷ್ಟೇ. ಸೊ ಚೆನ್ನಾಗಿ ನಾಲೆಡ್ಜ್ ಇದೆ ಅದ್ರ ಬಗ್ಗೆ, ಬಟ್ ಹೆಸರುಗಳು ನನಗೆ ಸಡನ್ನಾಗಿ ನೆನಪಾಗೋದಿಲ್ಲ. ಸೊ ಇನ್ನೊಂದಿಷ್ಟು ಸೀರೆಗಳನ್ನು ತಗೊಳ್ತಾ ಇದ್ದೀವಿ. ಒಂದಿಷ್ಟು ಸೀರೆಗಳು ಇವತ್ತಿನ ದಿನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನಾವು ಅದು ಮುಗಿಸ್ಕೊಂಡು ಸೀರೆ ತೊಗೊಂಡು ಚರಿಗೆ ಡ್ರೆಸ್ಗಳನ್ನು ನೋಡೋಣ ಅಂತ ಹೋದ್ವಿ. ಸೊ ಚಿಕ್ಕ ಮಕ್ಕಳಿಗೆ ಡ್ರೆಸ್ಸಸ್ಗಳು ಹುಡುಕೋಕೆ ತುಂಬಾ ಕಷ್ಟ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಷ್ಟನೇ. ಯಾಕೆ ಅಂತಂದರೆ ಒಂದರಲ್ಲಿ ಸೈಜ್ ಸಿಕ್ಕರೆ ಪ್ಯಾಟ್ರನ್ಸ್ ಇಷ್ಟ ಆಗಲ್ಲ, ಪ್ಯಾಟ್ರನ್ಸ್ ಇಷ್ಟ ಆದರೆ ಸೈಜ್ಗಳು ಇರೋದಿಲ್ಲ. ಸೊ ಹಾಗಾಗಿ ನಾನು ಒಂದಿಷ್ಟು ನೋಡ್ತಾ ಇದ್ದೀನಿ. ನನಗೆ 3 ಥರ ಬೇಕು ಅಂತ ಇತ್ತು ತಲೆಯಲ್ಲಿ. ಅಂದರೆ ಹಿಂದಿನ ರಿಸೆಪ್ಷನಿಗೆ ಒಂಥರ ಹಾಕುವಂಥದ್ದು, ಮುಹೂರ್ತಕ್ಕೆ ಬೇರೆ, ಮತ್ತು ನೆಕ್ಸ್ಟ್ ಡೇ ಮದುವೆ ಆದಮೇಲಿನ ರಿಸೆಪ್ಷನ್ಗೆ ಬೇರೆ ಡ್ರೆಸ್ ಹಾಕೋಣ ಅಂತ ಹೇಳ್ಬಿಟ್ಟು 3 ಒಂದೇ ಥರ ಇದ್ದರೆ ಚೆನ್ನಾಗಿ ಕಾಣಲ್ಲ. ಸೊ ಬೇರೆ ಬೇರೆ ಪ್ಯಾಟ್ರನ್ಸ್ಗಳು ಬೇರೆ ಬೇರೆ ಇರಲಿ ಅಂತ ಹೇಳ್ಬಿಟ್ಟು ಚರಿಗೆ ನೋಡ್ತಾ ಇದ್ದೀವಿ. ಸೊ ಸುಮಾರು ಅಂಗಡಿಗಳು ಸುತ್ತಿದ್ವಿ ಅಂತ ಹೇಳ್ಬೋದು. ಒಂದು 4 ಶಾಪ್ ಆಯಿತು. ನನಗೆ ಒಂದು 2 ಪೀಸ್ ಸೆಟ್, ಈ ಗಾಗ್ರಾ ಲೈಕ್ ಕ್ರಾಪ್ ಟಾಪ್ ವಿತ್ ಲೆಹೆಂಗಾ ಬರುತ್ತಲ್ಲ ಅದು ಒಂದು, ಮತ್ತು ಲಾಂಗ್ ಫ್ರಾಕ್ ಒಂದು, ಮತ್ತು ರೇಷ್ಮೆ ಲಂಗನ ನಾವು ಆಲ್ರೆಡಿ ತೊಗೊಂಡಿದ್ವಿ. ಸೊ ಹಾಗಾಗಿ ನಾವು ಇನ್ನೂ 2-3 ಡ್ರೆಸ್ಸಸ್ಗಳನ್ನ ಶಾಪ್ ಮಾಡ್ತಾ ಇದ್ದೀವಿ. ಈಗ ಛತ್ರಕ್ಕೆ ಹೋಗೋಕ್ಕೆ ಒಂಥರ ಬೇಕು, ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ವೆರೈಟೀಸ್ ಈ ಥರ ಹೊಸ ಥರ ಪ್ಯಾಟ್ರನ್ಗಳು ಹಾಕಿದರೆ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚರಿ ಈಸ್ ದ ಮೇನ್ ಅಟ್ರಾಕ್ಷನ್ ಇನ್ ಅವರ್ ಫ್ಯಾಮಿಲಿ. ಸೊ ಹಾಗಾಗಿ ಶಿ ಹ್ಯಾಸ್ ಟು ಲುಕ್ ಪ್ರಿಟಿ. ಸೊ ಹಾಗಾಗಿ ನಾನು ತುಂಬಾ ಕಾನ್ಷಿಯಸ್ಸಿಂದ ಅವಳಿಗೆ ಕಲರ್ ಕಾಂಬಿನೇಷನ್ ಅಂದರೆ ಇನ್ನೊಂದು ಏನಂತಂದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಪಿಂಕ್ಸಲ್ಲಿ ಬರುತ್ತೆ. ಸೊ ಚರಿ ಹತ್ರ ಜಾಸ್ತಿ ಪಿಂಕ್ ಕಲರ್ ಇದೆ. ಸೊ ಅದನ್ನು ಬಿಟ್ಟು ಬೇರೆ ಬ್ರೈಟ್ ಕಲರ್ನ ನಾನು ನೋಡ್ತಾ ಇದ್ದೆ. ಇನ್ನೊಂದೇನಾಗುತ್ತೆ ಅಂತಂದರೆ ಸ್ವಲ್ಪ ದೊಡ್ಡ ತೊಗೊಳ್ಳೋಣ, ಬೇಗ ಬೆಳೀತಾರಲ್ವ ಇವಾಗ ಮಕ್ಕಳು, ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತಂದರೆ ಇವಾಗ ಅದು ಚೆನ್ನಾಗಿ ಅನಿಸಲ್ಲ. ಯಾಕೆಂದರೆ ಸ್ವಲ್ಪ ಲೂಸ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಟ್ ಸೈಜ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, 1 ಸತಿ 2 ಸತಿ ಹಾಕೋತಾಳೆ, ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ಗೋ ಹಬ್ಬಕ್ಕೆ ಹಾಕೋಕೆ ಹೋದಾಗ ಅದು ಆಲ್ರೆಡಿ ದೊಡ್ಡದಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ಮಕ್ಕಳಿಗೆ ಡ್ರೆಸ್ ಹುಡ್ಕೋವಂಥದ್ದು ಸ್ವಲ್ಪ ಕಷ್ಟನೇ. ಮಾಮೂಲಿ ಫ್ರಾಕ್ ತೊಗೊಂಡ್ರೆ ಏನಾಗುತ್ತೆ, ಯಾವಾಗಲೂ ಹಾಕೋಬೋದು, ಅದು ಮಂಡಿ ಮೇಲೆ ಬಂದ್ರೂ ಹಾಕೋಬೋದು. ಬಟ್ ಈ ಥರ ನಗರ ಕ್ರಾಪ್ ಟಾಪ್ಸ್, ಲೆಹಂಗಾ, ಈ ಥರ ಗ್ರ್ಯಾಂಡ್ ಡ್ರೆಸ್ಸಸ್ ನೋಡಬೇಕಾದ್ರೆ ಸ್ವಲ್ಪ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಸೊ ಒಂದಿಷ್ಟು ಡ್ರೆಸ್ಸಸ್ಗಳನ್ನು ನೋಡ್ತಾನೇ ಇದ್ದೀವಿ. ಇದು ನೋಡಬಹುದು ಲಾಂಗ್ ಗೌನ್, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ, ಲೈಟ್ ಪರ್ಪಲ್ ವಿತ್ ವೈಟ್. ಪ್ಯಾಟ್ರನ್ ಕೂಡ ಓಕೆ ಅಂತ ಅನ್ನಿಸ್ತು. ಬಟ್ ಯಾಕೋ ನನಗೆ ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಮ್ಮ ಮನೆಯ ಫಂಕ್ಷನ್ ಅಲ್ವಾ, ಸೊ ಸ್ವಲ್ಪ ಗ್ರ್ಯಾಂಡಾಗಿರಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇದು ಸ್ವಲ್ಪ ಸಿಂಪಲ್ ಅಂತ ಅನ್ನಿಸ್ತು. ಹಾಗೆ ಅದೇನು ಒಳಗಡೆ ಏನು ಮಿಂಚು ಹಚ್ಚಿರ್ತಾರಲ್ಲ ಅದೊಂದು ಚೂರು ಉದುರುತ್ತೆ, ಬಾಡಿಗೆಲ್ಲ ಹತ್ತುತ್ತೆ, ನನಗದು ಇಷ್ಟ ಆಗಲ್ಲ ಆ ಥರ ಮಿಂಚು. ಆ್ಯಂಡ್ ಇದು ನೋಡ್ಬೋದು ಒಂಥರ ಲೈಟ್ ಪೀಚಿ ಕಲರ್ ಇದೆ. ಇದು ಪ್ಯಾಟ್ರನ್ ಇಷ್ಟ ಆಯಿತು. ಬಟ್ ತುಂಬಾ ಸಿಂಪಲ್ ಅಂತ ಅನ್ನಿಸ್ತು ನನಗೆ. ಬಟ್ ನಮ್ಮನೇಲೆಲ್ಲ ಇಷ್ಟಪಟ್ಟರು, ಇದು ಇಲ್ಲ ಚೆನ್ನಾಗಿ ಅನಿಸುತ್ತೆ, ಪಾರ್ಟಿ ಗ್ರ್ಯಾಂಡ್ ಲುಕ್ ಇದೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅಷ್ಟು ಕನ್ವಿನ್ಸ್ ಆಗಲಿಲ್ಲ, ಇಲ್ಲ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ನೋಡೋಣ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಈ ಥರದ್ದೆಲ್ಲ ಫ್ರಾಕ್ಗಳು ಅವಳು ಹಾಕ್ಕೊಂಡಿದ್ದಾಳೆ ಆ್ಯಂಡ್ ಅವ್ರ ಹತ್ರ ಇದ್ದಾವು. ಒಂದು ಸತಿ ಹಾಕಿ ನೋಡೋಣ ಅಂತ ಅಂದರು ನನ್ನ ಹಸ್ಬೆಂಡಿಗೆ. ಈ ಡ್ರೆಸ್ ಇಷ್ಟ ಆಯಿತು, ಸೊ ಹಾಕಿ ನೋಡ್ತಾ ಇದ್ದೀವಿ ಅಲ್ಲೇ. ಸೊ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನಂತಂದರೆ ಲಾಂಗ್ ಗೌನ್ಸ್ಗಳು ಚರಿಗೆ ತುಂಬಾ ಇಷ್ಟ ಆಗುತ್ತೆ. ಅವಳೊಂಥರ ಪ್ರಿನ್ಸಸ್ ಥರ ಫೀಲ್ ಮಾಡ್ತಾಳೆ. ಎಲ್ಲ ಹುಡುಗಿರಿಗೂ ಅದಷ್ಟೇ ಅಲ್ವಾ, ಈ ಥರ ಏನೋ ಟರ್ನ್ ಮಾಡಿದಾಗ ಹಿಂಗೆ ಅಗ್ಲಕ್ಕೆ ಎಳ್ಕೋಬೇಕು ಅಂತೆಲ್ಲ ಅವ್ರಿಗೆ ಇಷ್ಟ ಇರುತ್ತೆ. ಸೊ ಪಾಪ ಅವಳಿಗೆ ಅವತ್ತಿನ ದಿನ ಫುಲ್ಲು ಮಮ್ಮಿ ನಾನು ಇನ್ನೊಂದು ಸ್ವಲ್ಪ ಡ್ರೆಸ್ ಹಾಕ್ಕೊಳ್ಳೋದಿಲ್ಲ ಅನ್ನೋ ಅಷ್ಟು ಡ್ರೆಸ್ಗಳನ್ನು
ಹಾಕಿ ತೆಗೆದು ಮಾಡ್ತಾ ಇದ್ದೀವಿ. ಸೊ ಇದು ನೋಡ್ಬೋದು, ಅವಾಗಲೇ ತೋರಿಸಿದ್ನಲ್ಲ, ಅದನ್ನು ಹಾಕಿ ನೋಡೋಣ ಅಂತ. ಬಟ್ ಅದು ನನಗೆ ಡೆಫಿನೆಟ್ಲಿ ತೊಗೊಳ್ತಾ ಇರಲಿಲ್ಲ, ಯಾಕೆಂತಂದರೆ ಒಳಗೆಲ್ಲ ಮಿಂಚಿದೆ, ಅದು ಬಾಡಿಗೆಲ್ಲ ಹತ್ಬಿಟ್ರೆ ನಂಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಈ ಥರ ಲೂಸ್ ಇರುತ್ತೆ ಅದು, ಹಿಂಗೆ ಜಸ್ಟ್ ಅದನ್ನು ಕೊಡವಿದ್ರೆ ಸಾಕು ಅದೆಲ್ಲ ಬೀಳತ್ತೆ. ಸೊ ಹಾಗಾಗಿ ಇದು ನೋಡ್ತಾ ಇರ್ಬೋದು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾಳೆ. ನನಗೆ ಈ ಥರ ಸ್ಲೀವ್ಸ್ ಈ ಥರ ಡಿಫ್ರೆಂಟ್ ಆಗಿದ್ರೆ ಇಷ್ಟ ಆಗುತ್ತೆ ನನಗೆ. ನಾನೆಲ್ಲ ಮದುವೆ ಶಾಪಿಂಗ್ ಅಂತಂದರೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಶಾಪಿಂಗ್ ಮಾಡೋವಂಥದ್ದೇ ಒಂದು ಸಂಭ್ರಮ, ಒಂದು ಹಬ್ಬ. ಇಲ್ಲಿ ಪ್ರತಿಯೊಬ್ಬರಿಗೂ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ್ನ, ಹಾಗೆ ಚೇರಿ, ನನಗೆ, ಎಲ್ಲರಿಗೂ, ನನ್ನ ಹಸ್ಬೆಂಡ್, ಎಲ್ಲರೂ ಹೋಗಿನೇ, ಎಲ್ಲರೂ ನೋಡಿನೇ ಡ್ರೆಸ್ ಅಥವಾ ಏನು ಬಟ್ಟೆಗಳನ್ನು ತೊಗೊಳ್ತಾ ಇರೋವಂಥದ್ದು. ಅದು ಒಂದು ತುಂಬಾ ಖುಷಿ ಇದೆ. ಮದುವೆ ಫಂಕ್ಷನ್ಗಳಲ್ಲಿ ಈ ಥರ ಜವಳಿ ಏನಾದ್ರು ತೆಗಿಸ್ಬೇಕಾದ್ರೆ ಎಲ್ಲರೂ ಸೇರಿ ಅದನ್ನು ಡ್ರೆಸ್ಗಳನ್ನು ಚಾಯ್ಸ್ ಮಾಡುವಂಥದ್ದು, ತೊಗೊಳ್ಳುವಂಥದ್ದು ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಅದು ಯಾವಾಗಲೂ ನಮಗೆ ಮೆಮೊರೇಬಲ್ ಆಗಿ ಇರುತ್ತೆ. ಸೊ ಇಲ್ಲಿ ಚರಿ ಅವಳ ಕಾಕನ ಜೊತೆ ಆಟ ಆಡ್ತಾ ಇದ್ದಾಳೆ, ಐಸ್ ಪೈಸು. ಸೊ ನಾವೆಲ್ಲ ಡ್ರೆಸ್ಗಳನ್ನು ನೋಡ್ತಾ ಇದ್ರೆ ಅವಳಿಗೆ ಅದು ಸಾಕಾಗ್ಬಿಟ್ಟು ಅಲ್ಲೇ ಆಟನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಚರಿ. ಎಸ್, 3 ರಿಂದ 4 ದಿನ ಶಾಪಿಂಗ್ ಮಾಡಿಬಿಟ್ಟು ಮನೆಯ ಅರ್ಧದಷ್ಟು ಬಟ್ಟೆಗಳೇ ತುಂಬಿದೆ. ಸೊ ಅಷ್ಟೆಲ್ಲ ಶಾಪಿಂಗ್ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ಎಲ್ಲದಕ್ಕೂ ಹೆಸರು ಬರೆದು ಇಟ್ಟಿದ್ದೀನಿ. ಸೊ ಅವರಿಗೆ ಈಸಿ ಆಗುತ್ತೆ, ಅದನ್ನೇ ಹೋಗಿ ತೊಗೊಂಡೋಗಿ ಸೆಗ್ರಿಗೇಟ್ ಮಾಡಿ ಇಡೋವಂಥದ್ದು, ಸುಮ್ಮನೆ ಅದೇ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಮ ಅತ್ತೆ ಮಾವ ಅವರೆಲ್ಲ ಹೊರಟಿದ್ದಾರೆ ಊರಿಗೆ. ಯಾಕೆಂತಂದರೆ ಇಲ್ಲಿಂದನೇ ಮದುವೆ ಕಾರ್ಡ್ಸ್ಗಳನ್ನು ಕೊಡ್ಕೊಂತ, ಅಂದರೆ ಊರಿಂದ ಊರಿಗೆ ಕಾರ್ಡ್ಸ್ಗಳನ್ನು ಕೊಡ್ಕೊಂತ ಅವ್ರ ಊರಿಗೆ ಹೋಗೋಕ್ಕೆ. ಚರಿಗೆ ಇದೆಲ್ಲ ಏನೋ ದುಡ್ಡೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ ಅವರು, ಅವ್ರ ಅಜ್ಜಿ. ಸೊ ಅದನ್ನು ಅವಳಿಗೆ ಇಸ್ಕೊಬೇಡ ಚರಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವಳು ಇಸ್ಕೊಳ್ತಾ ಇಲ್ಲ. ನಿಂದು ಕಂದ ಇಸ್ಕೋ 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 ತಾತ ನಿಂದಲ್ಲ, ಹೌದಲ್ಲ? ಬಾ ಬಾಯ್ ಹೇಳ, ಬಾ ಅಜ್ಜಿ ತಾತಗೆ. ಇಲ್ಲಿ ಬಾ, ಹೊರಗೆ ಬಾ, ಹೊರಗೆ ಬಾ ಕಂದ. ಇನ್ನೂ 1-2 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ಮನೇಲಿ. ಬಟ್ ಕಾರ್ಡ್ಗಳನ್ನು ಹಂಚಬೇಕಾಗಿದೆ, ಟೈಮ್ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಬಿಡ್ತಾ ಇದ್ದಾರೆ. ಸೇಫ್ ಟ್ರಾವೆಲ್. ಮಮ್ಮಿ ಜಲ್ದಿ ಕರ್ಕೊಂಬ ಊರಿಗೆ ಕರ್ಕೊಂಬರ್ತೀನ. ಪಪ್ಪ ಬಂದ ತಕ್ಷಣ ಹೋಗೋಣ ಅಂತ ಹೇಳ್ಬಿಡ. ಬರಲ್ಲ ಇಷ್ಟು ಪಪ್ಪ ಬರ್ತಾರಲ್ಲ ಊರಿಗೆ ಹೋಗಿ ಪಪ್ಪನ ಜೊತೆ ಮಮ್ಮಿ ಜೊತೆ ಬಂದ್ಬಿಡು ಬೇಗ. ಯಾಕೆ ಅಲ್ಲಿ ಫ್ರೆಂಡ್ಸ್ ಮತ್ತೆ ಕಾಕನ ಮದ್ವಿಗೆ ಓಡಾಡಬೇಕಲ್ಲ, ಅದಕ್ಕೆ ನೀನೇ ಓಡಾಡೋದು. ಅವಾಗ ಮತ್ತೆ ಮದುವೆ ಸ್ಟಾರ್ಟ್ ಇವಾಗ. ಹುಷಾರಮ್ಮ, ಹುಷಾರ್ರಿ ಪಪ್ಪ. ಬೆಲ್ಟ್ ಹಾಕೋರಿ, ಸೀಟ್ ಬೆಲ್ಟ್. ಬಾಯ್ ಮೇಡ. ಯಾಕೆ ಚರಿ ಇಲ್ಲಿ ಒಂಚೂರು ಎಮೋಷ್ನಲ್ ಆಗಿದ್ದಾಳೆ. ನಾನು ತುಂಬ ಅಳ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಓಕೆ, ಸುಮ್ಮನೆ ಇದ್ಲು. ಅವ್ರ ಅಜ್ಜಿ ತಾತ ಹೋಗ್ತಾ ಇದ್ದಾರಲ್ವ, ಸೊ ಹಾಗಾಗಿ ಅವಳಿಗೆ ಬೇಜಾರಾಗ್ತಾ ಇದೆ. ಅದೇ ಅವ್ರ ಅಜ್ಜಿ ಅದನ್ನೇ ಕರೀತಾ ಇದ್ದಾರೆ, ಬೇಗ ಬಾ ಊರಿಗೆ ಅಂತ ಹೇಳ್ಬಿಟ್ಟು. ಎಸ್, ಆ್ಯಂಡ್ ಚರಿಗೆ ಏನೆಲ್ಲ ಬಟ್ಟೆ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ತೋರ್ಸೋಕ್ಕೆ ಆಗಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ. ತುಂಬ ಚೆನ್ನಾಗಿರುವಂತಹ ಬಟ್ಟೆಗಳು ಸಿಕ್ಕಿದ್ದಾವೆ ಚರಿಗೆ. ಹೋಪ್
ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.